ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ನೀಡುವಂತಹ ಈ ಪ್ರೋತ್ಸಾಹ ಸಬ್ಸ್ಕ್ರಿಪ್ಷನ್ ಮುಖಾಂತರ ನಮಗೆ ಬಹಳಷ್ಟು ಉತ್ಸಾಹ ಮತ್ತಷ್ಟು ವೀಡಿಯೋಗಳು ಮಾಡುವಂಥಷ್ಟು ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಮೊದಲನೇ ಬಾರಿ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನ ಜುಲೈ ಮಾಸದಲ್ಲಿ ದ್ವಾದಶ ರಾಶಿಗಳಿಗಿರುವಂತಹ ಗ್ರಹ ಗೋಚಾರ ಫಲಗಳು ಯಾವ ರೀತಿ ಇದೆ, ಈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ ಆಗಿರಬಹುದು, ಆಲ್ರೆಡಿ ಇಲ್ಲಿಯವರೆಗೂ ಆಗಿರುವಂತಹ ಗ್ರಹ ಸಂಚಾರ ಬದಲಾವಣೆ ಆಗಿರಬಹುದು, ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ತೋರಿಸ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನೋದು ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಅದೇ ಕ್ರಮದಲ್ಲಿ ಈಗ ಧನಸ್ಸು ರಾಶಿ ಜಾತಕರಿಗೆ ಈ ಜುಲೈ ಮಾಸದಲ್ಲಿ ನಾವು ನೋಡುವಾಗ 4 ಪ್ರಧಾನ ಗ್ರಹಗಳು ಅನುಕೂಲ ಸ್ಥಿತಿಯಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳನ್ನು ನೀಡ್ತಾ ಇದೆ. ಅಂದರೆ ದಿವ್ಯ ಅನುಗ್ರಹವನ್ನು ನೀಡ್ತಾ ಇರುವಂತಹ 4 ಪ್ರಧಾನ ಗ್ರಹಗಳು, ಅಂದರೆ ದೀರ್ಘ ಸಂಚಾರ ಗ್ರಹಗಳಲ್ಲಿ ಯಾವುದೇ ಗ್ರಹ ಅನುಕೂಲ ಇಲ್ಲ, ಆದ್ರೂ ಅಲ್ಪ ಸಂಚಾರ ಗ್ರಹಗಳಲ್ಲಿ 4 ಗ್ರಹಗಳು ದಿವ್ಯ ರೀತಿಯಲ್ಲಿ ತೃತೀಯ ಸ್ಥಾನದಲ್ಲಿ ಶೌರ್ಯ ಪರಾಕ್ರಮ ಸ್ಥಾನದಲ್ಲಿ ರಾಹು ಅನುಕೂಲವಾಗಿದ್ದಾರೆ. ಋಣ ರೋಗ ಶತ್ರುಸ್ಥಾನ 6ನೇ ಮನೆಯಲ್ಲಿ ಕುಜ ಅನುಕೂಲವಾಗಿದ್ದಾರೆ. ಸಪ್ತಮ ಸ್ಥಾನದಲ್ಲಿ ಬುಧ ಅನುಕೂಲವಾಗಿದ್ದಾರೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಕೇತುವಿನ ಜೊತೆ ಇದ್ದು ಶುಕ್ರ ಬಲ ಅನ್ನೋದು ದಿವ್ಯ ರೀತಿಯಲ್ಲಿ ನಿಮಗೆ ಅನುಕೂಲತೆಯನ್ನು ಈ ಜುಲೈ ಮಾಸದಲ್ಲಿ ನೀಡ್ತಾ ಇದೆ. ಆದರೆ ಶನಿ ಬಲ ಇದೆಯಾ? ಇಲ್ಲ. ಗುರುಬಲ ಇದೆಯಾ? ಅಷ್ಟಮ ಸ್ಥಾನಕ್ಕೆ ಹೋಗಿದ್ದಾರೆ, ಗುರುಬಲ ಇಲ್ಲ. ಕೇತು ಬಲ ಇಲ್ಲ. ಇನ್ನು 17ನೇ ತಾರೀಕಿಂದ ರವಿಯ ಬಲನೂ ಕಮ್ಮಿ ಆಗ್ತಾ ಇದೆ. ಅಲ್ಲಿ ಅಷ್ಟಮ ರವಿ ಅನ್ನೋದು ಇವರಿಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪರ್ಟಿಕ್ಯುಲರ್ ಆಗಿ ನಾವು ಒಳ್ಳೆಯದು ಫಸ್ಟ್ ಮಾತಾಡೋಣ, ಯಾವ ಗ್ರಹಗಳು ಅನುಕೂಲವಾಗಿದೆ. ಸೊ ಈ ಸಂದರ್ಭದಲ್ಲಿ ಕುಜ ಅನುಕೂಲತೆಯನ್ನು ವಿಚಾರ ಮಾಡ್ತಾ ಇದೆ. ಅಂದರೆ ಪಂಚಮ ಸಂತಾನ ಸ್ಥಾನಕ್ಕೆ ಪಂಚಮ ವ್ಯಯಾಧಿಪತಿ ಆಗಿರುವಂತಹ ಪಂಚಮ ವ್ಯಯಾಧಿಪತಿ ಕುಜ 6ನೇ ಮನೆಯಲ್ಲಿ ಋಣರೋಗ ಶತ್ರುಸ್ಥಾನದಲ್ಲಿ ಅದ್ಭುತವಾಗಿ ಯೋಗಕಾರಕನಾಗಿದ್ದು ನಿಮಗೆ ತುಂಬ ಅನುಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ. ವಿದೇಶಿ ಪ್ರಯತ್ನಗಳಾಗಿರ್ಬೋದು, ಹೈಯರ್ ಎಜುಕೇಷನ್ ಅಟೆಂಪ್ಟ್ ಆಗಿರಬಹುದು, ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯುವಂತಹ ವಿಷಯಗಳಾಗಿರಬಹುದು, ನೀವು ಮಾಡುವಂತಹ ಸಂತಾನ ಪ್ರಯತ್ನಗಳಾಗಿರಬಹುದು, ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಹೋಗಬೇಕು, ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಸೀಟ್ ಪಡಿಬೇಕು ಅನ್ನೋಂತಹ ಪ್ರಯತ್ನಗಳಾಗಿರಬಹುದು, ಅದ್ಭುತವಾಗಿ ಅನುಕೂಲಕರವಾಗಿರುತ್ತೆ. ಇನ್ನು ಋಣರೋಗ ಶತ್ರುಸ್ಥಾನ ಆಗಿರೋದ್ರಿಂದ ಅಲ್ಲಿ ಕುಜ ಇರೋದರಿಂದ ಅದು ಕೋರ್ಟ್ ಕೇಸ್ ಸಮಸ್ಯೆಗಳಾಗಿರ್ಬೋದು, ಶತ್ರು ಬಾಧೆಗಳಾಗಿರಬಹುದು, ನರದೃಷ್ಟಿ ನರಪೀಡೆ ಆಗಿರಬಹುದು, ಸಾಲದ ಸಮಸ್ಯೆಗಳಾಗಿರಬಹುದು. ಈ ಕುಜ ಭೂಮಿ ವಿಷಯಗಳಾಗಿರೋದ್ರಿಂದ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂತಹ ಮಾಸ ಈ ಜುಲೈ ಮಾಸ ಅಂತ ಹೇಳಬಹುದು. ಇನ್ನು ಷಷ್ಠಾಧಿಪತಿ ಮತ್ತು ಲಾಭಾಧಿಪತಿ ಆಗಿರುವಂತಹ ಶುಕ್ರ ನಿಮಗೆ ಅನುಕೂಲವಾಗಿದ್ದಾರೆ. ಅಂದರೆ ಆಕಸ್ಮಿಕವಾಗಿರುವಂತಹ ಧನಯೋಗವನ್ನು, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಮತ್ತು ಸಾಲದ ಬಾಧೆಯಿಂದ ನಿಮ್ಮನ್ನು ಹೊರಗಡೆ ತರುವಂತಹ ವಿಷಯಗಳಿಂದ ಮತ್ತು ಒಳ್ಳೆಯ ಆರೋಗ್ಯದಿಂದ ಪ್ರಶಾಂತವಾಗಿ ನೆಮ್ಮದಿಯಾಗಿ ಇರುವಂತಹ ಯೋಗದಾಯಕವಾಗಿರುವಂತಹ ಕಾಲ ನಿಮಗೆ ಶುಕ್ರನ ಮುಖಾಂತರ ಅನುಕೂಲ ಇದೆ. ಇನ್ನು ಸಪ್ತಮ ದಶಮಾಧಿಪತಿಯಾಗಿರುವಂತಹ ಬುಧ ಎಕ್ಸಲೆಂಟಾಗಿ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ. ಸಪ್ತಮ ಸ್ಥಾನದಲ್ಲಿರುವಂತಹ ಬುಧ ನೀವು ಮಾಡುವಂತಹ ವ್ಯಾಪಾರ ವಿಸ್ತರಣೆ, ವ್ಯಾಪಾರ ಪ್ರಯತ್ನಗಳು, ಹೊಸ ವ್ಯಾಪಾರ ಪ್ರಯತ್ನಗಳು, ವ್ಯಾಪಾರದಲ್ಲಿ ಕಾಣುವಂತಹ ಲಾಭಗಳು ಮತ್ತು ಈ ನೀವೇನಾದರೂ ಸ್ಥಿರಾಸ್ತಿಗಳ ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ಸಿಗಬೇಕಾಗಿರುವಂತಹ ಡಿವಿಡೆಂಡ್ಸ್ ಆಗಿರ್ಬೋದು, ಶೇರ್ ಮಾರ್ಕೆಟಲ್ಲಿ ನೀವು ಸಿಗ್ತಾ ಇರುವಂತಹ ಲಾಭಗಳಾಗಿರಬಹುದು. ನೀವು ಈ ಸಪ್ತಮಾಧಿಪತಿ ಆಗಿರೋದ್ರಿಂದ ದಾಂಪತ್ಯ ಸ್ಥಾನ, ವಿವಾಹ ಪ್ರಯತ್ನಗಳೇನಿದೆಯೋ ಅದೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಇನ್ನು ಈ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಜಾಬ್ ಚೇಂಜ್ ಮಾಡಬೇಕು ಅಥವಾ ಬೇರೆ ಜಾಬ್ಗೆ ಹೋಗಬೇಕು, ಮತ್ತೊಂದು ಒಳ್ಳೆಯ ಪ್ಯಾಕೇಜ್ ಇರುವಂತಹ ಜಾಬ್ ನೋಡ್ಕೋಬೇಕು ಅನ್ನುವಂತಹ ಪ್ರಯತ್ನಗಳಾಗಿರಬಹುದು. ನಿಮ್ಮ ಕೆರಿಯರಲ್ಲಿ ಒಂದು ಗ್ರೋತ್, ಒಂದು ಇಂಕ್ರಿಮೆಂಟ್ ಆಗಿರ್ಬೋದು, ಒಂದು ಪ್ರಮೋಷನ್ ಆಗಿರ್ಬೋದು, ಇತ್ಯಾದಿ ವಿಷಯಗಳಿಗೆ ಅನುಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡುವುದಾದರೆ
ಭಾಗ್ಯಸ್ಥಾನದಲ್ಲಿ ಶುಕ್ರ ಕೇತು ಇವರಿಬ್ಬರು ಇರ್ತಾರೆ. ಕೇತು ಮುಖಾಂತರ ಶುಕ್ರ ಈ ನಾನು ಹೇಳಿರುವಂತಹ ಶುಭ ಫಲಗಳನ್ನು ನೀಡಿದ್ರು, ಕೇತುವಿನ ಮುಖಾಂತರ ಏನಾಗ್ತಾ ಇರುತ್ತೆ ಅಂದರೆ, ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಾಮಿಸ್ ಮಾಡಿರ್ತಾರೆ, ಅಶ್ಯೂರೆನ್ಸ್ ಮಾಡಿರ್ತಾರೆ, ಅಥವಾ ನಿಮ್ಗೆ ಬರಬೇಕಾಗಿರುವಂತಹ ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಕೆಲವೊಂದು ನೆರವು ಆಗಿರ್ಬೋದು, ಸಹಾಯ ಆಗಿರಬಹುದು, ಕೊನೆಯ ಕ್ಷಣದಲ್ಲಿ ನಮ್ಮ ಕೈ ಆಗಲ್ಲ ಅಥವಾ ಅಡ್ಜಸ್ಟ್ ಆಗಲಿಲ್ಲ ಅಂತಹ ನೀವು ಅಂದರೆ ಅವರು ಇಲ್ಲ ನೋ ಅನ್ನುವಂತಹ ಸಂದರ್ಭಗಳು ಬರ್ಬೋದು. ಆದ್ದರಿಂದ ಒಂದು ಪ್ಲಾನ್ ಬಿ ಅನ್ನೋದು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಕಂಪ್ಲೀಟಾಗಿ ಒಂದು ಸೋರ್ಸ್ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಪ್ಲಾನ್ ಬಿ ಅಥವಾ ಆಲ್ಟರ್ನೇಟ್ ಪ್ಲಾನ್ಸ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ ಅಂತ ಹೇಳಬಹುದು. ಇನ್ನು ಪರ್ಟಿಕ್ಯುಲರ್ ಆಗಿ ಸಪ್ತಮ ಸ್ಥಾನದಲ್ಲಿರುವಂತಹ ರವಿ ಅನುಕೂಲವಾಗಿದ್ದರೂ ಕೂಡ 17th ನಂತರ ಅಷ್ಟಮ ಸ್ಥಾನಕ್ಕೆ ರವಿ ಆಗಮನ ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಈ ಭಾಗ್ಯಾಧಿಪತಿ ಅಷ್ಟಮ ಸ್ಥಾನ ಸಂಚಾರ ಅನ್ನೋದು ಪ್ರಮುಖವಾಗಿ ನಿಮ್ಮ ತಂದೆಯ ಭಾಗ್ಯಸ್ಥಾನ ಅಂದರೆ ತಂದೆ ಸ್ಥಾನ ಅಂತ ಹೇಳ್ತಾ ಇರ್ತೀವಿ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಹುಷಾರು. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಇನ್ ಕೇಸ್ ಅವ್ರು ಏನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಪ್ರಾಬ್ಲಮ್ ಇದ್ದರೆ ರೆಗ್ಯುಲರ್ ಮೆಡಿಕೇಷನ್, ರೆಗ್ಯುಲರ್ ಚೆಕಪ್, ಫಾಲೋಅಪ್ಸ್, ಈ ರೀತಿ ಸರಿಯಾಗಿ ಅವರು ಡೈಟ್ ಫಾಲೋ ಮಾಡ್ತಾ ಇದ್ದಾರಾ, ಮೆಡಿಸಿನ್ ತಗೊಳ್ತಾ ಇದ್ದಾರಾ ಇತ್ಯಾದಿ ವಿಷಯಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕಾಗಿರುತ್ತೆ. ಆದರೆ ಅಷ್ಟಮ ರವಿ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನೀವು ಯಾರಿಗಾದರೂ ಹಣಕಾಸಿನ ಸಹಾಯ ಮಾಡ್ತಾ ಇದ್ದೀರಾ, ಸಾಲವಾಗಿ ನೀಡ್ತಾ ಇದ್ದೀರಾ, ಅಥವಾ ಮತ್ತೆ ಕೊಡ್ತಾರೆ ಅನ್ನುವಂತಹ ನಂಬಿಕೆಯಿಂದ ಕೊಡ್ತಾ ಇದ್ದೀರಾ ಅಂದರೆ ಮತ್ತೆ ಆ ಹಣಕಾಸನ್ನು ಹಿಂಪಡೆಯೋದಕ್ಕೆ ತುಂಬ ಕಷ್ಟಪಡಬೇಕಾಗಿರುತ್ತೆ. ಸೊ ಆಗಿರೋದ್ರಿಂದ ಏನಾದರೂ ಮನಿ ಟ್ರಾನ್ಸಾಕ್ಷನ್ಸ್, ಮನಿ ಕೊಡುವಂಥ ವಿಷಯಗಳಲ್ಲಿ ಈಗ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇನ್ನು ಅಷ್ಟಮ ರವಿ ಆಗಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಯಾವ ರೀತಿ ಆರೋಗ್ಯ ಸಮಸ್ಯೆಗಳು? ಶಾರೀರಿಕವಾಗಿ, ಮಾನಸಿಕವಾಗಿ ತುಂಬ ಸ್ಟ್ರೆಸ್, ತುಂಬ ಹಾರ್ಡ್ ವರ್ಕ್, ತುಂಬ ಕೆಲಸ ಮಾಡಬೇಕಾಗಿರುವಂಥ ಸಿಚುವೇಶನ್, ಸರಿಯಾಗಿ ನಿದ್ದೆ ಇರಲ್ಲ, ವಿಶ್ರಾಂತಿ ಅನ್ನೋದು ಕಮ್ಮಿ ಇರುತ್ತೆ, ಮೈಗ್ರೇನ್ ಹೆಡ್ಏಕ್ಸ್ ಅನ್ನೋದು ಅಟ್ಯಾಕ್ ಮಾಡುತ್ತೆ. ಸೊ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅನ್ನೋದಿರುತ್ತೆ. ಸೊ ಆಗಿರೋದ್ರಿಂದ 17th ಮೇಲೆ ರವಿಯ ಆರಾಧನೆ ಮಾಡೋದು, ಪ್ರತಿ ಭಾನುವಾರ ಆದಿತ್ಯ ಹೃದಯಂ ಪಠನೆ ಮಾಡೋದಾಗಿರ್ಬೋದು, ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡು ನೀವು ನಿಮ್ಮ ವೃತ್ತಿ ಉದ್ಯೋಗಗಳಿಗೆ ಹೋಗೋದಾಗಿರಬಹುದು. ನೀರಿನಿಂದ ಒಂದು ಹಿತ್ತಾಳಿ ಪಾತ್ರೆ ತಗೊಂಡು ಅದರಿಂದ 3 ಬಾರಿ ಅರ್ಘ್ಯ ಬಿಡೋದ್ರಿಂದ ಸೂರ್ಯ ನಮಸ್ಕಾರ, ಓಂ ನಮೋ ಸೂರ್ಯದೇವಾಯ ನಮಃ, ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಜಪಾ ಕುಸುಮ ಸಂಕಾಸಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣದೋಸ್ಮಿ ದಿವಾಕರಂ ಅನ್ನುವಂತಹ ಸ್ತೋತ್ರವನ್ನು ಪ್ರತಿನಿತ್ಯ 11 ಬಾರಿ ಪಠನೆ ಮಾಡೋದಾಗಿರಬಹುದು. ಬಹಳಷ್ಟು ರವಿಯ ಅನುಗ್ರಹ ಅನ್ನೋದು ನೀಡ್ತಾ ಇದೆ. ಪ್ರಮುಖವಾಗಿ ರಾಶ್ಯಾಧಿಪತಿಯ ಗುರುಬಲ ಅನ್ನೋದಿಲ್ಲ, ಮತ್ತು ಯಾವ ವಿಷಯಗಳಲ್ಲಿ ಹುಷಾರಾಗಿರಬೇಕು ಅನ್ನೋದನ್ನು ಪ್ರಮುಖವಾಗಿ ಇಲ್ಲಿ ನೋಡಬೇಕಾಗಿರುತ್ತೆ. ಪ್ರಮುಖವಾಗಿ ನಾವು ನೋಡುವುದಾದರೆ ಜನ್ಮಾಧಿಪತಿ, ರಾಶ್ಯಾಧಿಪತಿ, ಚತುರ್ಥಾಧಿಪತಿ ಆಗಿರುವಂತಹ ದೇವಗುರು ಬೃಹಸ್ಪತಿ ಅಷ್ಟಮ ಸ್ಥಾನದಲ್ಲಿ ನಿಮಗೆ ಅದು ದೈಹಿಕ ಮಾನಸಿಕ ಅನಾರೋಗ್ಯ ಸಮಸ್ಯೆಗಳನ್ನು ಸೂಚಿಸುವಂತಹ ಸಾಧ್ಯತೆ ಇರಬಹುದು. ಸೊ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ನಾನು ಮುಂಚೆ ಹೇಳಿದೆ ನೋಡಿ, ಅಷ್ಟಮ ಸ್ಥಾನಕ್ಕೆ ರವಿ ಬಂದ ಮೇಲೆ ಅನಾರೋಗ್ಯ, ಮತ್ತು ಇಲ್ಲಿ ಗುರುಬಲ ಇಲ್ದಿರೋದ್ರಿಂದ ಅಷ್ಟಮ ಸ್ಥಾನದಲ್ಲಿರುವಂತಹ ಗುರು ಕೂಡ ನಿಮಗೆ ಆರೋಗ್ಯ ಸಮಸ್ಯೆಗಳನ್ನು ನೀಡ್ತಾ ಇರೋದರಿಂದ ಪ್ರಮುಖವಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳೇಬೇಕಾಗಿರುತ್ತೆ. ಆ ಆರೋಗ್ಯ ಸಮಸ್ಯೆಗಿನ್ನ ಯಾವ ರೀತಿ ಇರುತ್ತೆ ಅಂದರೆ ಬರುತ್ತೇನೋ ಆಗುತ್ತೇನೋ, ಸ್ವಲ್ಪ ಏನಾದರೂ ಸಿಮ್ಟಮ್ಸ್ ಇದ್ರೂ ಕೂಡ ಒಂದು ರೀತಿ ಆತಂಕ, ಅಯ್ಯೋ ಈ ರೀತಿ ಸಮಸ್ಯೆ ಬಂತೇನೋ, ಅದ್ರ ಬಗ್ಗೆ ಗೂಗಲಲ್ಲಿ ಹಾಕಿ ಚೆಕ್ ಮಾಡೋದು, ಚಾಟ್ GPT ಹಾಕಿ ಚೆಕ್ ಮಾಡೋದು, ಈ ಸಿಮ್ಟಮ್ಸ್ ಇದ್ದರೆ ಏನಾಗಿರ್ಬೋದು, ಈ ಸಿಮ್ಟಮ್ಸ್ ಇದ್ದರೆ ಏನು ಪ್ರಾಬ್ಲಮ್ ಇರ್ಬೋದು. ಈ ರೀತಿ ಮಾನಸಿಕ ಆತಂಕ ಅನ್ನೋದು ನಿಮ್ಮನ್ನು ಈ ರೀತಿ ಭಯ ಆತಂಕಕ್ಕೆ ಸೃಷ್ಟಿ ಮಾಡ್ತಾ ಇರುತ್ತೆ. ಏನಾದರೂ ಬರುತ್ತೆ ಅದರಿಂದ ಅದನ್ನೇ ನಾವು ರೋಗ ಭಯ ಅಂತ ಹೇಳ್ತೀವಿ. ಸೊ ಆಗಿರೋದ್ರಿಂದ ಆ ಭಯ ಆತಂಕ ಅನ್ನೋದು ಬೇಡ. ಆ ರೀತಿ ಇದ್ದರೆ ಏನಾದರೂ ಚಿಕಿತ್ಸೆ ಪಡ್ಕೊಂಡು ಅದಕ್ಕೆ ತಕ್ಕ ಶರೀರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ಅಷ್ಟಮ ಗುರು ಮುಖಾಂತರ
ಖರ್ಚುಗಳು ಅನ್ನೋದು ವಿಪರೀತವಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಮಾಡಬೇಕಾಗಿರುವಂಥದ್ದು, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದೆ ಸಣ್ಣ ಪುಟ್ಟ ಅವಮಾನಗಳನ್ನು ಎದುರಿಸುವಂತಹ ಸಂದರ್ಭಗಳಾಗಿರಬಹುದು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗೋದು, ಏನಪ್ಪ ಇದು ಯಾವುದೇ ಕೆಲಸ ಇಟ್ಕೊಂಡ್ರೂ ಈ ರೀತಿ ಫೇಲ್ಯೂರ್ಸ್ ಕಾಣಿಸ್ತಾ ಇದೆ, ಏನಕ್ಕೆ ಈ ರೀತಿ ನಾನು ಫೇಲ್ಯೂರ್ ಆಗ್ತಾ ಇದೆಯಾ ಅಂತಹ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗೋದು. ಇನ್ನು ಕುಟುಂಬ ವಿಷಯಗಳಲ್ಲಿ ಏನಾದರೂ ಅನುಕೂಲ ಇರುತ್ತಂದರೆ ಅಲ್ಲಿಯೂ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು, ವಾಗ್ವಿವಾದಗಳು, ಮುಖ್ಯವಾಗಿ ತಾಯಿಯ ಆರೋಗ್ಯ. ಮುಂದೆ ರವಿ ಅಷ್ಟಮದಲ್ಲಿ ಬಂದಾಗ ತಂದೆ, ಈಗ ಅಷ್ಟಮ ಗುರುಬಲ ಇಲ್ದಿರೋದ್ರಿಂದ ಈಗ ತಾಯಿಯ ಆರೋಗ್ಯ, ಸೊ ಪೋಷಕರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಅಥವಾ ತಾಯಿಯ ಜೊತೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತಿನ ಬರದಲ್ಲಿ ಕೆಲವೊಂದು ಮನಸ್ಪರ್ಧೆಗಳು ಅಥವಾ ಅವರ ಮನಸ್ಸು ನೋಯಿಸುವ ರೀತಿಯಲ್ಲಿ ಮಾತಾಡುವಂಥ ಸಂದರ್ಭಗಳು ಬರೋದರಿಂದ ಸ್ವಲ್ಪ ಗೌರವವನ್ನು ಹಿರಿಯರ ಬಗ್ಗೆ, ಯಾಕಂದರೆ ಈಗ ಗುರುಬಲ ಇಲ್ಲ, ತಾಯಿ ತಂದೆಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಈ 5 ತಿಂಗಳ ಕಾಲ ಕಂಪ್ಲೀಟಾಗಿ ಬೇಕೇ ಬೇಕು ಆಗಿರೋದ್ರಿಂದ ಗುರು ಹಿರಿಯರ ಜೊತೆ, ಪೋಷಕರ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ ನೀವು ಯಾವುದೇ ರೀತಿ ಅವರನ್ನು ನೋಯಿಸುವ ರೀತಿಯಲ್ಲಿ, ಅವಮಾನಿಸುವ ರೀತಿಯಲ್ಲಿ ಮಾತನಾಡಲೇಬಾರದು. ಮುಖ್ಯವಾದ ವಿಷಯಗಳ ಮೇಲೆ ಕೆಲಸಕ್ಕೆ ಹೊರಗಡೆ ಹೋಗುವ ಮುಂಚೆ ಅವರ ಆಶೀರ್ವಾದ ಪಡ್ಕೊಂಡು ಹೋಗೋದ್ರಿಂದ ಕೂಡ ನಿಮಗೆ ಅನುಕೂಲ ಸ್ಥಿತಿಯನ್ನು ಇರುತ್ತೆ. ಇನ್ನು ತೃತೀಯ ಸ್ಥಾನದಲ್ಲಿ ರಾಹು ಎಕ್ಸಲೆಂಟ್, ಅಂದರೆ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ, ಕಷ್ಟಗಳಲ್ಲಿ, ತೊಂದರೆಗಳಲ್ಲಿ, ಆತಂಕಗಳಲ್ಲಿ ಅಥವಾ ನೀವು ಮಾಡಬೇಕಾಗಿರುವಂತಹ ಕೆಲವೊಂದು ಜವಾಬ್ದಾರಿಗಳನ್ನು ನಿಮ್ಮ ಒಡ ಹುಟ್ಟಿದವರು, ಅದು ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅವ್ರ ಕೈ ಜೋಡಿಸಿ ನಿಮ್ಮ ಪ್ರಯತ್ನಗಳು ಸಫಲವಾಗುವ ರೀತಿಯಲ್ಲಿ, ಸಕ್ಸಸ್ ಆಗುವ ರೀತಿಯಲ್ಲಿ ಅವರ ಹೆಲ್ಪ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಸೊ ಮುಜುಗರಕ್ಕೆ ಹೋಗಿ ಈಗ ಕೇಳೋಣ ಬೇಡವಾ ಅನ್ನೋದು ಬೇಡ. ತೃತೀಯ ಸ್ಥಾನದಲ್ಲಿ ರಾಹು ನಿಮಗೆ ಅವರ ಹೆಲ್ಪ್ ನೀಡುವಂತಹ ಇರುತ್ತೆ. ಇನ್ನು ಫೈನಲ್ ಆಗಿ ಹೇಳಬೇಕು ಅಂದರೆ ಕರ್ಮಕಾರಕ ಆಗಿರುವಂತಹ ಶನಿ ಚತುರ್ಥ ಸ್ಥಾನದಲ್ಲಿರೋದರಿಂದ ಪ್ರಮುಖವಾಗಿ ಈ ಗುರುಬಲ ಇಲ್ಲ, 17ರ ನಂತರ ರವಿ ಬಲ ಇಲ್ಲ, ಶನಿ ಅರ್ಧಾಷ್ಟಮದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಕೆಲಸಗಳಲ್ಲಿ ಆತಂಕಗಳನ್ನೋದಿರುತ್ತೆ, ಒತ್ತಡ ಅನ್ನೋದಿರುತ್ತೆ, ಕೆಲವೊಂದು ವಿಷಯಗಳಲ್ಲಿ ಲೇಜಿನೆಸ್, ಕೆಲವೊಂದು ನಿರ್ಧಾರಗಳು ಇರ್ರೆಸ್ಪಾನ್ಸಿಬಿಲಿಟಿಯಾಗಿ ತಗೊಳ್ಳೋದು, ಕೆಲವೊಂದು ಪ್ರತ್ಯುತ್ತರಗಳು ರಿಪ್ಲೈಸು ನೆಗ್ಲೆಕ್ಟಾಗಿ ರಿಪ್ಲೈ ಮಾಡೋದು, ಈ ರೀತಿ ವಿಷಯಗಳೇನ ನಮ್ಮಲ್ಲಿರುವಂತಹ ಬೇಜವಾಬ್ದಾರಿತನವನ್ನು ಮತ್ತು ನಮ್ಮಲ್ಲಿರುವಂತಹ ಅಲಕ್ಷ್ಯತೆಯನ್ನು ತೋರಿಸ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಶನಿ, ರವಿ ಮತ್ತು ಗುರುವಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳು ಮಾಡ್ಕೋಬೇಕಾಗಿರುತ್ತೆ ಈ ಜುಲೈ ಮಾಸದಲ್ಲಿ. ಸೊ ರವಿಯ ಆರಾಧನೆ ತಪ್ಪದೇ ಮಾಡಿ. ಇನ್ನು ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂಥದ್ದು ಕಪ್ಪು ಎಳ್ಳು ಎಣ್ಣೆಯಿಂದ ಈ ಶನಿ ಪರಮಾತ್ಮನಿಗೆ ಅಭಿಷೇಕ ಮಾಡಿಸೋದಾಗಿರ್ಬೋದು, ಹನುಮಾನ್ ಚಾಲೀಸ ಪಠನೆ ಮಾಡೋದಾಗಿರಬಹುದು, ಮತ್ತು ಯೆಲ್ಲೋ ಕಲರ್ ಡ್ರೆಸ್ನ ಈ ಗುರುವಾರದಂದು ವೇರ್ ಮಾಡೋದಾಗಿರ್ಬೋದು, ಬೀದಿ ನಾಯಿಗಳಿಗೆ ಗುರುವಾರದಂದು ಆಹಾರವನ್ನು ನೀಡುವುದಂತಾಗಿರ್ಬೋದು. ಇಂತಹ ವಿಷಯಗಳಿಂದ ನಿಮಗೆ ಈ ಗ್ರಹ ದೋಷಗಳಿಂದ ಸ್ವಲ್ಪ ಉಪಶಮನ ಅನ್ನೋದು ಇರುತ್ತೆ. ಒಟ್ಟಾಗಿ ನೋಡಿದರೆ 4 ಗ್ರಹಗಳು ದಿವ್ಯವಾಗಿ ಅನುಕೂಲ ಇದೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ತಾಯಿ ತಂದೆ ಆರೋಗ್ಯ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಆತಂಕಗಳು ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ, ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರಲಿ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.